ಸ್ನೇಹಿತರೆ, LICಯ ಜನಪ್ರಿಯ ಪಾಲಿಸಿಯಾದ ಜೀವನೋತ್ಸವ್ ಈಗ ಸಿಂಗಲ್ ಪ್ರೀಮಿಯಂ ವರ್ಷನ್ ನೊಂದಿಗೆ ಬರ್ತಾ ಇದೆ. ಈ ಪಾಲಿಸಿಯಲ್ಲಿ ಪ್ರೀಮಿಯಂ ಒಮ್ಮೆ ಮಾತ್ರ, ಆದರೆ ಬೆನಿಫಿಟ್ಸು ಜೀವನ ಪರ್ಯಂತ. ಇದು ಒಂದು ನಾನ್ ಪಾರ್ ಪಾಲಿಸಿ ಆಗಿರುವುದರಿಂದ ಯಾವುದೇ ಬೋನಸ್ನ ವ್ಯತ್ಯಯ ಆಗಲ್ಲ. ಹಾಗೆ ಇದು ಒಂದು ನಾನ್ ಲಿಂಕ್ಡ್ ಪಾಲಿಸಿ ಆಗಿರೋದ್ರಿಂದ ಯಾವುದೇ ಶೇರ್ ಮಾರ್ಕೆಟ್ ರಿಸ್ಕ್ ಇರಲ್ಲ. ಸೇವಿಂಗ್ಸ್ ಓರಿಯೆಂಟೆಡ್ ಹೋಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಇದು ಮಿನಿಮಮ್ 7 ರಿಂದ 17 ವರ್ಷಗಳವರೆಗೂ ಗ್ಯಾರಂಟಿಡ್ ಎಡಿಷನ್ ಪಡೆಯುವಂತ ಅವಕಾಶ. ಪಾಲಿಸಿಯಲ್ಲಿ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಸರ್ವೈವಲ್ ಬೆನಿಫಿಟ್ ಆಗಿ ಕೊಡ್ತಾರೆ. ಜೊತೆಗೆ ಅದನ್ನ 5.5% ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ರೀಇನ್ವೆಸ್ಟ್ ಮಾಡುವಂತ ಆಪ್ಷನ್ ಸಹ ಇದೆ. ಪಾಲಿಸಿ ಅವಧಿಯಲ್ಲಿ ಹೆಚ್ಚಿನ ರಿಸ್ಕ್ ಕವರ್ ಬೇಕಂತ ಹೇಳಿದ್ರೆ ED and DB ರೈಡರ್ ಹಾಗೆ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್ ನ ಸೇರಿಸಿಕೊಳ್ಳುವಂತ ಅವಕಾಶ ಇದೆ. ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಬೇಕಂತ ಹೇಳಿದ್ರೆ, ಒಂದೊಮ್ಮೆ ಈ ಪಾಲಿಸಿನ ನೀವು 5,35,000 ರೂಪಾಯಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮೂಲಕ ಈ ಪಾಲಿಸಿನ ಖರೀದಿಸಿದ್ರೆ ನಿಮಗೆ ಲೈಫ್ ಪೂರ್ತಿ 1 ಲಕ್ಷ ರೂಪಾಯಿಗಳ ಸರ್ವೈವಲ್ ಬೆನಿಫಿಟ್ ಬರೋದಲ್ಲದೆ ನಿಮ್ಮ ನಾಮಿನಿಗೆ 16,80,000 ರೂಪಾಯಿಗಳ ವಿಮಾ ಪರಿಹಾರ ಸಹ ಸಿಗುವಂತ ಅವಕಾಶನ ಈ ಪಾಲಿಸಿಯಲ್ಲಿ ಪಡ್ಕೋಬಹುದು. ಅದೇ ರೀತಿ ಒಂದೊಮ್ಮೆ ನೀವು 2,72,000 ರೂಪಾಯಿಗಳ FD ರೀತಿಯ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ಪಾಲಿಸಿಯಲ್ಲಿ ಮಾಡಿದ್ರೆ ಸರ್ವೈವಲ್ ಬೆನಿಫಿಟ್ ಪೀರಿಯಡ್ ಅಲ್ಲಿ 50,000 ರೂಪಾಯಿಗಳ ಪ್ರತಿ ವರ್ಷದ ಸರ್ವೈವಲ್ ಬೆನಿಫಿಟ್ ಬರ್ತಾ ಇರುತ್ತೆ. ಜೊತೆಗೆ ನಾಮಿನಿಗೆ 8,40,000 ರೂಪಾಯಿಗಳ ವಿಮಾ ಪರಿಹಾರ ಸಹ ಸಿಗುತ್ತೆ. ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಜೀವನೋತ್ಸವ್ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಕುರಿತ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೋತೀನಿ. ಈ ವಿಡಿಯೋ ಒಂದೊಮ್ಮೆ ತಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ತಮ್ಮ ಅನಿಸಿಕೆಗಳು ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ಈ ಪಾಲಿಸಿಯಲ್ಲಿ ಪ್ರೀಮಿಯಂನ ಕಟ್ಟೋ ಒಂದೇ ಒಂದು ಆಪ್ಷನ್ ಇರೋದು, ಅದು ಸಿಂಗಲ್ ಪ್ರೀಮಿಯಂ ಆಪ್ಷನ್. ಪಾಲಿಸಿ ಖರೀದಿಸುವಾಗ ಎಷ್ಟು ವರ್ಷ ನಿಮಗೆ ಗ್ಯಾರಂಟಿಡ್ ಎಡಿಷನ್ ನ ಸೇರಿಸಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಿನಿಮಮ್ 7 ಇಂದ ಮ್ಯಾಕ್ಸಿಮಮ್ 17 ಇಯರ್ಸ್ ವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಇದೆ. ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗುವಾಗ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಆ ರೀತಿಯಲ್ಲೇ ಪಾಲಿಸಿಯ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ಇರುವಂತಹ 771 ಜೀವನೋತ್ಸವ ರೆಗ್ಯುಲರ್ ಪ್ರೀಮಿಯಂ ಪಾಲಿಸಿಯಲ್ಲಿ ಇರೋ ತರನೇ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 5 lakhs ಇಂದ ಶುರುವಾಗುತ್ತೆ. ಈ ಸಮ್ ಅಶ್ಯೂರ್ಡ್ ನ 5 lakhs ಇಂದ 24.5 lakhs ವರೆಗೂ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ 25,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಆ ನಂತರ ಆದ್ರೆ 50,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬಹುದು. ಈ ಪಾಲಿಸಿನ 30 days ಕಂಪ್ಲೀಟ್ ಆಗಿರುವ ಮಗುವಿಗೂ ಸಹ ಕೊಡಬಹುದು. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ, ಸರ್ವೈವಲ್ ಬೆನಿಫಿಟ್ ಸ್ಟಾರ್ಟ್ ಆಗುವಾಗ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಆ ರೀತಿಯಲ್ಲೇ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, 1 ವರ್ಷ ಏಜ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಅಂತ ಮಗುವಿಗೆ ಮಿನಿಮಮ್ 17 ವರ್ಷ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. 18ನೇ ವರ್ಷದಿಂದ ಸರ್ವೈವಲ್ ಬೆನಿಫಿಟ್ ಬರೋಕೆ ಶುರು ಆಗುತ್ತೆ. ಒಂದೊಮ್ಮೆ 10 ವರ್ಷ ಕಂಪ್ಲೀಟ್ ಆಗಿರುವ ಅಥವಾ ಅದಕ್ಕಿಂತ ಜಾಸ್ತಿ ಇರುವ ಮಕ್ಕಳು ಇರಬಹುದು, ಮೇಜರ್ ಲೈಫ್ ಇರಬಹುದು, ಅಂತವರಿಗಾದ್ರೆ ಮಿನಿಮಮ್ 7 ವರ್ಷಗಳ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್, ಮ್ಯಾಕ್ಸಿಮಮ್ 17 ವರ್ಷಗಳ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಪಡ್ಕೊಂಡು ಪಾಲಿಸಿನ ಖರೀದಿಸಬಹುದು. ಯಾವುದೇ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಮೂಲಕ ಪಾಲಿಸಿ ಖರೀದಿಸಿದ್ರು ನೆಕ್ಸ್ಟ್ ಆನಿವರ್ಸರಿಯಿಂದ ಸರ್ವೈವಲ್ ಬೆನಿಫಿಟ್ ಬರೋಕೆ ಶುರು ಆಗುತ್ತೆ. ಹಾಗೆ ಪಾಲಿಸಿನ ಖರೀದಿಸಲಿಕ್ಕೆ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಬಂದ್ಬಿಟ್ಟು 65 ಇಯರ್ಸ್ ಇರುತ್ತೆ. ಪಾಲಿಸಿ ಟರ್ಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 100 ಮೈನಸ್ ಏಜ್ ಅಟ್ ಎಂಟ್ರಿ ಅಂತ ಹೇಳಿದ್ರೆ 100 ಏಜ್ ಸರ್ವೈವ್ ಆದ್ರೆ ಅಲ್ಲಿಗೆ ಪಾಲಿಸಿ ಎಂಡ್ ಆಗುತ್ತೆ. ಹಾಗೆ ಆಸ್ ಯೂಶುವಲ್ ಮೈನರ್ ಲೈಫ್ ಪಾಲಿಸಿಯಲ್ಲಿ ರಿಸ್ಕ್ ಕಮೆನ್ಸ್ ಆಗುವಾಗ ಒಂದೇ 8 ಇಯರ್ಸ್ ಏಜ್ ಆಗಿರ್ಬೇಕು ಅಥವಾ ಪಾಲಿಸಿ ಖರೀದಿಸಿ 2 ಇಯರ್ಸ್ ಆಗಿರ್ಬೇಕು. ಯಾವ್ದು ಬೇಗ ಆಗುತ್ತೋ ಅಲ್ಲಿಂದ ರಿಸ್ಕ್ ಕವರ್ ಶುರು ಆಗುತ್ತೆ. ಅಷ್ಟರೊಳಗಡೆ ಡೆತ್ ಆದ್ರೆ ಕಟ್ಟಿರುವ ಪ್ರೀಮಿಯಂ ನ ಯಾವುದೇ ಎಕ್ಸ್ಟ್ರಾಸ್ ಇಲ್ದೇನೆ ರೀಫಂಡ್ ಮಾಡ್ತಾರೆ. ಹಾಗೆ ಡೇಟ್ ಆಫ್ ವೆಸ್ಟಿಂಗ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಮೈನರ್ ಲೈಫ್ 18 ಇಯರ್ಸ್ ಏಜ್ ಕಂಪ್ಲೀಟ್ ಆಗುವವರೆಗೂ ಪಾಲಿಸಿಯ ರೈಟ್ಸ್ ಪ್ರಪೋಸರ್ ಅಲ್ಲಿ ಇರುತ್ತೆ. ಅಂದ್ರೆ ತಂದೆ ತಾಯಿ ಯಾರು ಪ್ರೀಮಿಯಂ ಕೊಡ್ತಾರೋ ಅವ್ರಿಗಿರುತ್ತೆ. ಆ ನಂತರ ಆ ಪಾಲಿಸಿಯ ರೈಟ್ಸ್ ಲೈಫ್ ಅಶ್ಯೂರ್ಡ್ ಹೆಸರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾದ್ರೆ ಪಾಲಿಸಿಯಲ್ಲಿ ಗ್ಯಾರಂಟಿಡ್ ಎಡಿಷನ್ ನ ಯಾವ ರೀತಿ ಸೇರಿಸ್ತಾರೆ ಅಂತ ನೋಡೋದಾದ್ರೆ, ನಾವು ಪಾಲಿಸಿ ಖರೀದಿಸುವಾಗ ಎಷ್ಟು ವರ್ಷ ಗ್ಯಾರಂಟಿಡ್ ಎಡಿಷನ್ ಇರಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಆ ಪ್ರತಿ ಗ್ಯಾರಂಟಿಡ್ ಎಡಿಷನ್ ವರ್ಷಕ್ಕೂ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 40 ರೂಪಾಯಿಗಳಂತೆ ಗ್ಯಾರಂಟಿಡ್ ಎಡಿಷನ್ ಸೇರುತ್ತೆ. ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ನ ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿ ಖರೀದಿಸಿದ ನಂತರ ಗ್ಯಾರಂಟಿಡ್ ಎಡಿಷನ್ ಮುಗಿದ ನಂತರ ನೆಕ್ಸ್ಟ್ ಪಾಲಿಸಿ ಇಯರ್ ಅಲ್ಲಿ ಸರ್ವೈವಲ್ ಬೆನಿಫಿಟ್ ಬರೋಕೆ ಶುರುವಾಗುತ್ತೆ.
7 ಇಯರ್ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಆಗಿದ್ರೆ 8th ಪಾಲಿಸಿ ಇಯರಲ್ಲಿ, 8 ಇಯರ್ಸ್ ಆದರೆ 9 ಪಾಲಿಸಿ ಇಯರಲ್ಲಿ ಈ ರೀತಿ 17 ಇಯರ್ಸ್ ಗ್ಯಾರಂಟಿಡ್ ಎಡಿಷನ್ ಪಡ್ಕೊಂಡು ಪಾಲಿಸಿ ಖರೀದಿಸಿದ್ರೆ 18th ಇಯರಲ್ಲಿ ಇನ್ಕಮ್ ಬೆನಿಫಿಟ್ ಬರೋಕ್ಕೆ ಶುರುವಾಗುತ್ತೆ. ಈ ರೀತಿ ಜೀವನ್ ಉತ್ಸವ್ ಪಾಲಿಸಿಯಲ್ಲಿ ಸಿಗುವಂತ ಇನ್ಕಮ್ ಬೆನಿಫಿಟ್ ನ ಪಡ್ಕೊಳ್ಳಿಕ್ಕೆ 2 ರೀತಿಯ ಆಪ್ಷನ್ ಇರುತ್ತೆ. ಒಂದು ರೆಗ್ಯುಲರ್ ಇನ್ಕಮ್ ಬೆನಿಫಿಟ್, ಇನ್ನೊಂದು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್. ಒಮ್ಮೆ ನೀವು ಆಪ್ಷನ್ 1 ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಮೂಲಕ ಪಾಲಿಸಿನ ಖರೀದಿಸಿದ್ರಿ ಅಂತ ಹೇಳಿದ್ರೆ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ವರ್ಷ ಕ್ರೆಡಿಟ್ ಆಗ್ತಾ ಇರುತ್ತೆ. ಒಂದೊಮ್ಮೆ ನೀವು ಆಪ್ಷನ್ 2 ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮೂಲಕ ಪಾಲಿಸಿನ ಖರೀದಿಸಿದ್ರಿ ಅಂತ ಹೇಳಿದ್ರೆ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಹಣ ನಿಮ್ಮ ಪಾಲಿಸಿಯಲ್ಲೇ ರೀಇನ್ವೆಸ್ಟ್ ಆಗುತ್ತೆ. ಅದಕ್ಕೆ 5.5% ಗ್ಯಾರಂಟಿಡ್ ಕಾಂಪೌಂಡ್ ಇಂಟ್ರೆಸ್ಟ್ ಸಹ ಸೇರ್ತಾ ಇರುತ್ತೆ. ಈ ರೀತಿ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಫಂಡ್ ಅಲ್ಲಿ ಸೇರಿಸಿರುವಂತ ಒಟ್ಟು ಹಣದ 75% ಹಣವನ್ನ ಪಾಲಿಸಿ ಅವಧಿಯಲ್ಲಿ ವರ್ಷಕ್ಕೆ ಒಮ್ಮೆಯಂತೆ ಎಷ್ಟು ಬಾರಿ ಬೇಕಾದ್ರೂ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಇಂದ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ಗೆ ಅಥವಾ ಫ್ಲೆಕ್ಸಿಯಿಂದ ರೆಗ್ಯುಲರ್ಗೆ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಒಳಗಡೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆದ ನಂತರ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈಗ ಈ ಪಾಲಿಸಿಯ ಬೇಸ್ ಪ್ಲಾನ್ ಅಲ್ಲಿ ಯಾವ ರೀತಿಯ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಅಂದ್ರೆ ಯಾವುದೇ ರೈಡರ್ಸ್ ನ ಆಡ್ ಮಾಡದೆ ಇಲ್ಲದೆ ಇರುವ ಪಕ್ಷದಲ್ಲಿ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಡೆತ್ ಬೆನಿಫಿಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದೊಮ್ಮೆ ಪಾಲಿಸಿ ಇನ್ಫೋರ್ಸ್ ಇರುವಾಗ ಪಾಲಿಸಿ ರಿಸ್ಕ್ ಕವರ್ ಪೀರಿಯಡ್ ಅಲ್ಲಿ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅನ್ನೋದನ್ನ ಕೊಡ್ತಾರೆ. ಅದ್ರ ಜೊತೆಗೆ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಅಲ್ಲಿ ಸೇರಿಸಿರುವಂತ ಅಕ್ರೂಡ್ ಗ್ಯಾರಂಟಿಡ್ ಎಡಿಷನ್ ಸಹ ಕೊಡ್ತಾರೆ. ಈ ಸಿಂಗಲ್ ಪ್ರೀಮಿಯಂ ಪಾಲಿಸಿಯಲ್ಲಿ ಈ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇದೆಯೋ ಅಥವಾ ಕಟ್ಟಿರುವ ಸಿಂಗಲ್ ಪ್ರೀಮಿಯಂ ನ 1/4 ಪಟ್ಟು ಹಣ ಜಾಸ್ತಿ ಇರುತ್ತೋ ನೋಡ್ತಾರೆ. ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಚುರಿಟಿ ಬೆನಿಫಿಟ್. ಮೆಚುರಿಟಿ ಬೆನಿಫಿಟ್ ಅಂತ ಹೇಳಿದ್ರೆ ಪಾಲಿಸಿ ಅವಧಿ ಮುಗಿದು, ಈ ಪಾಲಿಸಿಯಲ್ಲಿ ಪಾಲಿಸಿ ಅವಧಿ ಅಂತ ಹೇಳಿದ್ರೆ 100 ಇಯರ್ಸ್ ಏಜ್ ವರೆಗೂ ಏನ್ ಪೀರಿಯಡ್ ಇರುತ್ತೋ ಅದು ಪಾಲಿಸಿ ಅವಧಿ ಆಗಿರುತ್ತೆ. ಅಲ್ಲಿ ತನಕ ಸರ್ವೈವ್ ಆದ್ರು ಅಂತ ಹೇಳಿದ್ರೆ ಆಗ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅನ್ನೋದನ್ನ ಕೊಡ್ತಾರೆ. ಅದ್ರ ಜೊತೆಗೆ ಅಕ್ರೂಡ್ ಗ್ಯಾರಂಟಿಡ್ ಎಡಿಷನ್ ಸಹ ಕೊಡ್ತಾರೆ. ಇಲ್ಲೂ ಸಹ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ಅಥವಾ ಕಟ್ಟಿರುವ ಪ್ರೀಮಿಯಂ ನ 1/4 ಪಟ್ಟು, ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಪ್ಷನ್ ಪ್ರಕಾರ ಪಾಲಿಸಿ ಖರೀದಿಸಿದ್ರೆ ಡೆತ್ ಬೆನಿಫಿಟ್ ಇರ್ಬೋದು, ಮೆಚುರಿಟಿ ಬೆನಿಫಿಟ್ ಇರ್ಬೋದು, ಒಂದೇ ರೀತಿ ಫಿಕ್ಸ್ಡ್ ಇರುತ್ತೆ, ಈಗಾಗಲೇ ಹೇಳಿರೋ ರೀತಿ ಇರುತ್ತೆ. ಒಂದೊಮ್ಮೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಪ್ರಕಾರ ಪಾಲಿಸಿ ಖರೀದಿಸದಿದ್ರೆ ಸಿಗುವಂತ ಡೆತ್ ಬೆನಿಫಿಟ್ ಅಥವಾ ಮೆಚುರಿಟಿ ಬೆನಿಫಿಟ್ ಜೊತೆಗೆ ಪಾಲಿಸಿಯಲ್ಲೇ ಅಕ್ಯುಮುಲೇಟ್ ಆಗಿರುವಂತ ವಿಡ್ರಾ ಮಾಡದೇ ಇರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟ್ ಅನ್ನು ಸಹ ಕೊಡ್ತಾರೆ. ಹಾಗೆ ಪಾಲಿಸಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ರಿಬೇಟ್ಸ್ ನ ಪಡಿಬಹುದು ಅಂದ್ರೆ ಡಿಸ್ಕೌಂಟ್ ನ ಪಡಿಬಹುದು ಅಂತ ಹೇಳಿದ್ರೆ, ಒಂದು ಹೈ ಸಮ್ ಅಶ್ಯೂರ್ಡ್ ರಿಬೇಟ್. ಸಮ್ ಅಶ್ಯೂರ್ಡ್ ನ ಇನ್ಕ್ರೀಸ್ ಮಾಡ್ಕೋತಾ ಡಿಸ್ಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. 50 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಸಮ್ ಅಶ್ಯೂರ್ಡ್ ಪಾಲಿಸಿ ಆದರೆ 0 to 20 ಏಜ್ ಗ್ರೂಪ್ ಅವ್ರಿಗೆ ₹21 ಹೈ ಸಮ್ ಅಶ್ಯೂರ್ಡ್ ರಿಬೇಟ್ ಸಿಗುತ್ತೆ. ಹಾಗೆ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಗೆ ಈಗಾಗಲೇ ಮೆಚುರಿಟಿ ಕ್ಲೇಮ್ ಪಡ್ಕೊಂಡಿರುವಂಥವ್ರು ಮತ್ತು ಡೆತ್ ಕ್ಲೇಮ್ ಪಡ್ಕೊಂಡಿರುವಂಥ ನಾಮಿನಿ ಬೆನಿಫಿಷಿಯರಿಗೂ ಸಹ ಕಟ್ಟೋ ಪ್ರೀಮಿಯಂ ಮೇಲೆ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ. ಹಾಗೆ ಒಮ್ಮೆ ಪಾಲಿಸಿ ಖರೀದಿಸಿದ ನಂತರ ಪಾಲಿಸಿನ ಯಾವುದೇ ಸಮಯದಲ್ಲೂ ಬೇಕಾದ್ರೂ ಸರೆಂಡರ್ ಮಾಡ್ಬೋದು. ಆಗ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ ಮತ್ತು ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಎರಡನ್ನು ಚೆಕ್ ಮಾಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸರೆಂಡರ್ ವ್ಯಾಲ್ಯೂ ಆಗಿ ಸೆಟ್ಲ್ ಮಾಡ್ತಾರೆ. ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೊದಲ 3 ವರ್ಷಗಳಲ್ಲೇ ಸರೆಂಡರ್ ಮಾಡಿದ್ರೆ 75% ಆಫ್ ಸಿಂಗಲ್ ಪ್ರೀಮಿಯಮ್, ಆ ನಂತರ ಆದರೆ 90% ಆಫ್ ಸಿಂಗಲ್ ಪ್ರೀಮಿಯಂನ ಸರೆಂಡರ್ ವ್ಯಾಲ್ಯೂ ಆಗಿ ಕೊಡ್ತಾರೆ. ಹಾಗೆ ಟೈಮ್ ಟು ಟೈಮ್ ಕ್ಯಾಲ್ಕುಲೇಟ್ ಮಾಡಿರುವಂಥ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ನಾರ್ಮಲಿ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರುತ್ತೆ. ಒಂದೊಮ್ಮೆ ಅದು ಜಾಸ್ತಿ ಇದ್ರೆ ಅದನ್ನೇ ಸರೆಂಡರ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ತಾರೆ. ಒಂದೊಮ್ಮೆ ಪಾಲಿಸಿಯಲ್ಲಿ ಲೋನ್ ತಗೋಬೇಕಂತ ಹೇಳಿದ್ರೆ ಅವಕಾಶ ಇದೆ. ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ 7 ಇಂದ 10 ಇಯರ್ಸ್ ಇದ್ರೆ 60% ಆಫ್ ಸರೆಂಡರ್ ವ್ಯಾಲ್ಯೂ, 11 to 14 ಆಗಿದ್ರೆ 50% ಆಫ್ ಸರೆಂಡರ್ ವ್ಯಾಲ್ಯೂ ಲೋನ್ ಆಗಿ ಕೊಡ್ತಾರೆ. ಒಂದೊಮ್ಮೆ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಮುಗಿದು ಇನ್ಕಮ್ ಬೆನಿಫಿಟ್ ಶುರು ಆದ ನಂತರ ಲೋನ್ ಬೇಕಂತ ಹೇಳಿದ್ರೆ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಪಾಲಿಸಿ ಆದ್ರೆ 75% ಆಫ್ ಸರೆಂಡರ್ ವ್ಯಾಲ್ಯೂ ಲೋನ್ ಆಗಿ ಕೊಡ್ತಾರೆ.
ಒಂದೊಮ್ಮೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಪಾಲಿಸಿಯಲ್ಲಿ ಲೋನ್ ತಗೋಬೇಕಂತ ಹೇಳಿದ್ರೆ 75% ಆಫ್ ಸರೆಂಡರ್ ವ್ಯಾಲ್ಯೂ ಲೋನ್ ಕೊಡೋದಲ್ದೇನೆ ಪಾಲಿಸಿಯಲ್ಲಿ ಅಕ್ಯುಮುಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ನ 50% ಹಣವನ್ನು ಸಹ ಲೋನ್ ಮೂಲಕ ಅಡಿಷನಲ್ ಆಗಿ ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ಚಾರ್ಟ್ ಮೂಲಕ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅಲ್ಲಿ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಒಂದೊಮ್ಮೆ 25 ಇಯರ್ಸ್ ಏಜ್ ಅವರು 10 ಇಯರ್ಸ್ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ತಕೊಂಡು ಪಾಲಿಸಿನ ಖರೀದಿಸಿದ್ರೆ 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ ಇದ್ದಾಗ 8,08,650 ರೂಪಾಯಿ ಸಿಂಗಲ್ ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಅದಕ್ಕೆ 4 ಲಕ್ಷ ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಸೇರುತ್ತೆ. 11ನೇ ವರ್ಷದಿಂದ 1 ಲಕ್ಷ ಪ್ರತಿ ವರ್ಷ ಸರ್ವೈವಲ್ ಬೆನಿಫಿಟ್ ಅಂದರೆ ಇನ್ಕಮ್ ಬೆನಿಫಿಟ್ ರೂಪದಲ್ಲಿ ಬರ್ತಾ ಇರುತ್ತೆ. ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಯಿತು ಅಂತ ಹೇಳಿದ್ರೆ 10,22,063 ರೂಪಾಯಿ ರಿಸ್ಕ್ ಕವರ್ ಸಮ್ ಅಶ್ಯೂರ್ಡ್ ಜೊತೆಗೆ 10 ವರ್ಷಗಳಲ್ಲಿ ಸೇರಿಸಿರುವಂಥ 4 ಲಕ್ಷ ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಸಹ ಸಿಗುತ್ತೆ. ಒಂದೊಮ್ಮೆ ಏನು ತೊಂದರೆ ಇಲ್ಲದೇನೆ 100 ಇಯರ್ಸ್ ಏಜ್ ವರೆಗೂ ಬದುಕಿದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಗ್ಯಾರಂಟಿಡ್ ಎಡಿಷನ್ ಸೇರಿ 14,22,063 ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ ಹಣ ಲೈಫ್ ಅಶ್ಯೂರ್ಡ್ಗೆ ಸೇರುತ್ತೆ. ಅಂದರೆ ಇದರಲ್ಲಿ ಕಟ್ಟಿರುವ ಪ್ರೀಮಿಯಂನ 1/4 ಪಟ್ಟು ಹಣ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂತ ಹೇಳಿದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಇರೋದ್ರಿಂದ ಅದನ್ನೇ ಮೆಚುರಿಟಿ ಸಮ್ ಅಶ್ಯೂರ್ಡ್ ಆಗಿ ಮತ್ತೆ ಡೆತ್ ಸಮ್ ಅಶ್ಯೂರ್ಡ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಒಂದೊಮ್ಮೆ ಸೇಮ್ ಏಜ್ ಅವರು 17 ವರ್ಷ ಗ್ಯಾರಂಟಿಡ್ ಎಡಿಷನ್ ಮೂಲಕ ಪಾಲಿಸಿ ಖರೀದಿಸಿದ್ರೆ ಆಗ ಕಟ್ಟುವಂತ ಸಿಂಗಲ್ ಪ್ರೀಮಿಯಮ್ಮು 5,32,900 ರೂಪಾಯಿ ಆಗುತ್ತೆ. ಹಾಗೆ ಪಾಲಿಸಿಯಲ್ಲಿ ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ನು ವರ್ಷಕ್ಕೆ 40,000 ರೂಪಾಯಿಗಳಂತೆ 17 ವರ್ಷಗಳಿಗೆ 6,80,000 ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಸೇರುತ್ತೆ. ಈ ಹಣ ಒಂದೊಮ್ಮೆ ಡೆತ್ ಆದಾಗ 10 ಲಕ್ಷ ರೂಪಾಯಿಗಳ ಜೊತೆಗೆ ಒಟ್ಟು 16,80,000 ರೂಪಾಯಿಗಳ ಡೆತ್ ಬೆನಿಫಿಟ್ಟು ನಾಮಿನಿಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾಲಿಸಿ ಮೆಚುರಿಟಿ ಆದಾಗ ಸೇಮ್ ಹಣ ಅವರ ಮೆಚುರಿಟಿ ಬೆನಿಫಿಟ್ ಆಗಿ ಲೈಫ್ ಅಶ್ಯೂರ್ಡ್ಗೆ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಸೇಮ್ ಎಕ್ಸಾಂಪಲ್ ಮೂಲಕ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ನ ತಿಳ್ಕೊಬೇಕಂತ ಹೇಳಿದ್ರೆ 25 ವರ್ಷದವರು 10 ಇಯರ್ಸ್ ಗ್ಯಾರಂಟಿಡ್ ಎಡಿಷನ್ ಮೂಲಕ 10 ಲಕ್ಷ ಸಮ್ ಅಶ್ಯೂರ್ಡ್ನ ಖರೀದಿಸಿದ್ರೆ ಸಿಂಗಲ್ ಪ್ರೀಮಿಯಂ ಆಗಿ ಸೇಮ್ 8,08,650 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗತ್ತೆ. ವರ್ಷಕ್ಕೆ 40,000 ರೂಪಾಯಿಗಳಂತೆ ಗ್ಯಾರಂಟಿಡ್ ಎಡಿಷನ್ ಸೇರುತ್ತೆ. 11ನೇ ವರ್ಷದಿಂದ ಇನ್ಕಮ್ ಬೆನಿಫಿಟ್ 1 ಲಕ್ಷ ರೂಪಾಯಿಗಳಂತೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ 5.5% ಇಂಟ್ರೆಸ್ಟ್ ಸಹ ಸೇರ್ತಾ ಇರುತ್ತೆ. ಪಾಲಿಸಿ ಯಾವುದೇ ಸಮಯದಲ್ಲೂ ಡೆತ್ ಆಯ್ತು ಅಂತ ಹೇಳಿದ್ರು 10,22,063 ರೂಪಾಯಿಗಳ ಜೊತೆಗೆ ಡೆತ್ ಆಗುವವರೆಗೂ ಅಥವಾ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಮುಗಿಯುವವರೆಗೂ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ಹಣನ ಕೊಡ್ತಾರೆ. ಇದ್ರ ಜೊತೆಗೆ ಅವರ ಪಾಲಿಸಿ ಅಕೌಂಟ್ ಅಲ್ಲಿ ಅಕ್ಯುಮುಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟ್ ಅನ್ನು ಸಹ ಕೊಡ್ತಾರೆ. ಒಂದೊಮ್ಮೆ 20 ವರ್ಷಗಳ ಅಕ್ಯುಮುಲೇಷನ್ ಪೀರಿಯಡ್ ಮುಗಿದ ನಂತರ ಡೆತ್ ಆಗಿದ್ದಿದ್ರೆ ಆಗ ಅಕ್ಯುಮುಲೇಟೆಡ್ ಹಣ 34,86,831 ರೂಪಾಯಿಗಳಷ್ಟಾಗಿರುತ್ತೆ. ಈ ಹಣದ ಜೊತೆಗೆ 14,22,063 ರೂಪಾಯಿಗಳ ಡೆತ್ ಬೆನಿಫಿಟ್ ಹಣ ಸಹ ಸಿಗುತ್ತೆ. ಹಾಗೆ ಪಾಲಿಸಿ ಮೆಚುರಿಟಿ ಆಗುವವರೆಗೂ ಏನು ತೊಂದರೆ ಆಗಿಲ್ಲ ಅಂತ ಹೇಳಿದ್ರೆ ಆಗ 14,22,063 ರೂಪಾಯಿಗಳ ಜೊತೆಗೆ ಪಾಲಿಸಿ ಅವಧಿಯಲ್ಲಿ ಒಟ್ಟು ಅಕ್ಯುಮುಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದಕ್ಕೆ ಸೇರಿಸಿರುವಂತ ಕಾಂಪೌಂಡೆಡ್ ಇಂಟ್ರೆಸ್ಟ್ ಅದರಲ್ಲಿ ಈಗಾಗಲೇ ವಿಡ್ರಾ ಮಾಡಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ನ ಮೈನಸ್ ಮಾಡಿ ಆ ಹಣವನ್ನು ಸಹ ಕೊಡ್ತಾರೆ. ಹಾಗೆ ಸ್ನೇಹಿತರೆ, ಈ ಚಾರ್ಟ್ ಅಲ್ಲಿ ಏನಾದ್ರು ಮೈನರ್ ಮಿಸ್ಟೇಕ್ಸ್ ಇರಬಹುದು, ದಯವಿಟ್ಟು ಕ್ಷಮಿಸಿ. ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ಬೇರೆ ಯಾರೋ ಕಳಿಸಿರುವಂಥ ಚಾರ್ಟನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ, ತಮ್ಮ ಅನಿಸಿಕೆಗಳು ಸಜೆಷನ್ಸ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ತಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಹೊಸ ಐಡಿಯಾದೊಂದಿಗೆ ಪುನಃ ತಮ್ಮೆಲ್ಲರನ್ನ ಭೇಟಿಯಾಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.